ಅದ್ಭುತ ಗಣೇಶ್ ವಿಡಿಯೋ ಲಾಸ್ಟ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಗುರು ವರ್ಲ್ಡ್ ಕಪ್ ICC ವರ್ಲ್ಡ್ ಕಪ್ ಓಡಿಯ ಸ್ಟಾರ್ಟ್ ಆಗ್ತಿದೆ 50 ಓವರ್ದು. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಮೇನ್ ಒಟ್ನಲ್ಲಿ ಓಡಿ ಅಂದಾಗೆಲ್ಲ ಈ ಮ್ಯಾಚ್ ಎಲ್ಲಪ್ಪ ನಡೀತಿದೆ ಅಂದ್ರೆ ಇದು ದುಬೈಯಲ್ಲಿ ನಡೀತಿದೆ. ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 250 ಇಲ್ಲ 300 ಹೊಡೆ ಚಾನ್ಸಸ್ ಇದೆ ಅನ್ಬೋದು. ಇಲ್ಲಿ ಟಾಸ್ ಗೆದ್ದವರು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಇಂಡಿಯಾ ಏನಾದ್ರು ಟಾಸ್ ಗೆದ್ಬಿಟ್ಟು ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಬಾಂಗ್ಲಾದೇಶಕ್ಕೆ ಕಷ್ಟ ಆಗ್ಬೋದು. ಏನಾದ್ರು ಇಂಡಿಯಾ ಏನಾದ್ರು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡ್ರೆ ಇಂಡಿಯಾಗೆ ಸಿಕ್ಕಾಪಟ್ಟೆ ಈಸಿ ಆಗುತ್ತೆ. ಯಾಕೆಂದರೆ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆಡಿದಾಗೆಲ್ಲ ಓಡಿಯಲ್ಲಿ ಚೆನ್ನಾಗಿ ಆಡಿದ್ದಾರೆ ಅನ್ಬೋದು. ಒಟ್ಟಿನಲ್ಲಿ ಬಾಂಗ್ಲಾದೇಶ ಅಂದಾಗೆಲ್ಲ ಅಂತ ಹೇಳ್ಕೊಳ್ಳೋ ಟೀಮ್ ಅಂತ ಇಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಟೋಟಲ್ ಆಗಿ ಇಂಡಿಯಾ ಸ್ಕ್ವಾಡ್ ನೋಡೋದಾದರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿರ್ತಾರೆ, ಶುಭ್ಮನ್ ಗಿಲ್ ವೈಸ್ ಕ್ಯಾಪ್ಟನ್ ಆಗಿರ್ತಾರೆ. ಮೂರನೇ ಸ್ಲಾಟಲ್ಲಿ 100% ವಿರಾಟ್ ಕೊಹ್ಲಿ ಆಡಿಸ್ತಾರೆ. ಶ್ರೇಯಸ್ ಅಯ್ಯರ್, ರಾಹುಲ್ ಮತ್ತು ರಿಷಬ್ ಪಂತ್, ಹಾರ್ದಿಕ್ ಪಾಂಡ್ಯ ಮತ್ತು ಆಲ್ರೌಂಡರ್ ವಿಚಾರದಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ 4 ಜನ ಆಲ್ರೌಂಡರ್ ಇರ್ತಾರೆ. ಒಟ್ಟಿನಲ್ಲಿ 4 ಜನ ಆಲ್ರೌಂಡರ್ ಇರೋ 3 ಜನ ಆಡಿಸೋದಂತೂ ಪಕ್ಕ. ವಾಷಿಂಗ್ಟನ್ ಸುಂದರ್ನ ಡೌಟ್ ಹೋಗೋರು ಅನ್ಕೋಬೋದು. ಇಲ್ಲಿ ಸ್ಪಿನ್ನರ್ ವಿಭಾಗದಲ್ಲಿ ಇಬ್ಬರು ಆಡಿಸ್ತಿದ್ದಾರೆ. ಇಲ್ಲಿ ವರುಣ್ ಚಕ್ರವರ್ತಿ, ಕುಲ್ದೀಪ್ ಯಾದವ್, ಹರ್ಷಿತ್ ರಾಣಾ ಸ್ಪೀಡಿಂಗ್ ಬೌಲಲ್ಲಿ, ಮೊಹಮ್ಮದ್ ಜಹೀರ್. ಮೇನ್ ಗುರು ಇಲ್ಲಿ 3 ಜನ ಸ್ಪೀಡಿಂಗ್ ಬೌಲಿಂಗ್ ಇದ್ದಾರೆ ಅನ್ಬೋದು. ಟೋಟಲ್ ಆಗಿ 15 ಜನ ಇಂಡಿಯಾ ಸ್ಕ್ವಾಡಲ್ಲಿ ಇದ್ದಾರೆ. ಒಂದು ಮಿಸ್ ಅಂದರೆ ಜಸ್ಪ್ರೀತ್ ಬುಮ್ರಾ ಮತ್ತು ಶ್ರೇಯಸ್ ಅಯ್ಯರ್ ಮಿಸ್ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಬಿಗ್ ಮಿಸ್ ಅಂದರೆ ನನ್ನ ಪ್ರಕಾರ ಇಲ್ಲಿ ಜಸ್ಪ್ರೀತ್ ಬುಮ್ರಾ ಸಿಕ್ಕಾಪಟ್ಟೆ ಮಿಸ್ ಆಗುತ್ತೆ ಅನ್ಬೋದು ಇಂಡಿಯಾ ಟೀಮು. ಒಟ್ಟಿನಲ್ಲಿ ಇಂಡಿಯಾ ಟೀಮಲ್ಲಿ ಯಾರ್ಯಾರಪ್ಪ ಆಡ್ತಾರೆ ಅಂದರೆ ಟೋಟಲ್ ಆಗಿ 11 ಜನ ಇರ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್ ಓಪನರ್ ಆಗಿ ಬರ್ತಾರೆ. 3ನೇ ಬ್ಯಾಟ್ಸ್ಮನ್ ಆಗಿ ವಿರಾಟ್ ಕೊಹ್ಲಿ ಇರ್ತಾರೆ. 4ನೇ ಬ್ಯಾಟ್ಸ್ಮನ್ ಆಗಿ ಶ್ರೇಯಸ್ ಅಯ್ಯರ್. ಕೀಪಿಂಗ್ ವಿಚಾರದಲ್ಲಿ ನನ್ನ ಪ್ರಕಾರ ಇಲ್ಲಿ 99% ರಾಹುಲ್ನ ಆಡಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ರಾಹುಲ್ ಎಂದಾಗೆಲ್ಲ ಚೆನ್ನಾಗಿ ಆಡಿದ್ದಾರೆ ಅನ್ಬೋದು. ಹೋದ ಮ್ಯಾಚ್ನು ಚೆನ್ನಾಗಿ ಆಡಿದ್ರು ಇಂಗ್ಲೆಂಡ್ ವಿರುದ್ಧ ಯಾರನ್ನ ಚೆನ್ನಾಗಿ ಆಡಿದ್ದಾರೆ ಅವ್ರನ್ನೆಲ್ಲ ಹಾಕೊಂಡಿದ್ದಾರೆ. ಶ್ರೇಯಸ್ ಅಯ್ಯರ್ ಇಂಗ್ಲೆಂಡ್ ವಿರುದ್ಧ ಚೆನ್ನಾಗಿ ಆಡಿದ್ರು, ಆದ್ದರಿಂದ ಹಾಕ್ಕೊಂಡ್ರೆ ಏನೋ. ಒಟ್ಟಿನಲ್ಲಿ ಇಲ್ಲಿ ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ರು. ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ಓಫ್ಸ್ ಅಂತೂ ಸಿಕ್ಕಾಪಟ್ಟೆ ಇಂಡಿಯನ್ ಟೀಮ್ ಮೇಲೆ ಸಿಕ್ಕಾಪಟ್ಟೆ ಇದೆ. ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಓಡಿ ಎಂದಾಗ ಅಗ್ರೆಸಿವ್ ಇಂಟೆಂಟ್ನ ತೋರಿಸ್ತಾರೆ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಖಡಕ್ಕಾಗಿ ಬ್ಯಾಟ್ಸ್ಮನ್ಗಳು 8 ಬ್ಯಾಟ್ಸ್ಮನ್ ಇದೆ ಅನ್ಬೋದು ಇಂಡಿಯಾದಲ್ಲಿ. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಆಲ್ರೌಂಡ್ ವಿಚಾರದಲ್ಲಿ ನೋಡೋದಾದರೆ ಅಕ್ಷಯ್ ಪಟೇಲು, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ ಇರ್ತಾರೆ. ನನ್ನ ಪ್ರಕಾರ ವಾಷಿಂಗ್ಟನ್ ಸುಂದರ್ ಇದ್ದಿದ್ದಾರೆ ಅನ್ಬೋದು. ಬಾಂಗ್ಲಾದೇಶ್ ಬರೀ 8 ಮ್ಯಾಚ್ನಾಗ ಇದ್ದಿದ್ದಾರೆ, ನೋ ರಿಸಲ್ಟ್ ಆಗಿದೆ ಅನ್ಬೋದು. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಇಂಡಿಯಾ ಸಿಕ್ಕಾಪಟ್ಟೆ ಮ್ಯಾಚ್ನ ಆರಾಮಾಗಿ ಗೆಲ್ತಾರೆ ಬಾಂಗ್ಲಾದೇಶ್ ಮೇಲೆ. ಒಟ್ಟಿನಲ್ಲಿ ಬಾಂಗ್ಲಾದೇಶ ಅಂತ ಹೇಳ್ಕೊಳ್ಳೋ ಟೀಮ್ ಅಂತ ಹೇಳೋಕ್ಕಿಂತ ಇಲ್ಲಿ ಮೇನ್ ಗುರು ಇಲ್ಲಿ ಯಾರು ಟಾಸ್ ಗೆಲ್ತಾರೆ ಅವರು ಮ್ಯಾಚ್. ಮೇನ್ ಗುರು ಇದು ಟಿವಿಲಿ ಎಲ್ಲಪ್ಪ ಬರುತ್ತೆ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ 2 ಬರುತ್ತೆ, ಸ್ಟಾರ್ ಸ್ಪೋರ್ಟ್ಸ್ 1 ಬರೋದು ನನ್ನ ಪ್ರಕಾರ ಡೌಟು. ಒಟ್ಟಿನಲ್ಲಿ ನೀವು ಮೊಬೈಲಲ್ಲಿ ನೋಡೋದಾದರೆ ಜಿಯೋ ಹಾಟ್ಸ್ಟಾರ್ ಬರುತ್ತೆ ಅನ್ಬೋದು, ಫ್ರೀಯಾಗೇ ಬರುತ್ತೆ ಕನ್ನಡದಲ್ಲೇ. ಒಟ್ಟಿನಲ್ಲಿ ಮೇನ್ ಗುರು ಏನು ಅಮೌಂಟ್ ಕೊಡಬೇಕಂತ ಹೇಳ್ತಿದ್ರು, ಒಟ್ಟಿನಲ್ಲಿ ಫ್ರೀಯಾಗಿ ಕೊಡ್ತಿದ್ದಾರೆ ಜಿಯೋ ಹಾಟ್ಸ್ಟಾರಲ್ಲಿ. ಒಟ್ಟಿನಲ್ಲಿ ಟಿವಿಲಿ ಆಲ್ಮೋಸ್ಟ್ ಡಿ ಸ್ಪೋರ್ಟ್ಸಲ್ಲೂ ಬರುತ್ತೆ ಮತ್ತು ಸ್ಪೋರ್ಟ್ಸ್ 18 ಚಾನಲಲ್ಲೂ ಬರುತ್ತೆ. ಒಟ್ಟಿನಲ್ಲಿ ಇಷ್ಟರಲ್ಲಿ ಬರುತ್ತೆ ಅನ್ಬೋದು. ಒಟ್ಟಿನಲ್ಲಿ ಜಿಯೋ ಹಾಟ್ಸ್ಟಾರಲ್ಲಿ ಫ್ರೀಯಾಗಿ ನೋಡ್ಬೋದು. ಈ ಪ್ರಿವ್ಯೂ ನಿಮಗೇನಾದ್ರು ಇಷ್ಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರ ಗುರು, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ಮುಂದಿನ ರಿವ್ಯೂ ವಿಡಿಯೋದಲ್ಲಿ ಇಂಡಿಯಾ ಗೆದ್ದಾಗ ವಿಡಿಯೋ ಮಾಡ್ತೀನಿ.